ಪ್ರತಿಯೊಬ್ಬರು ನೋಡಲೇಬೇಕಾದ ಸುದ್ದಿ. ಮನೆಯಿಂದ ಆಟವಾಡಲು ಹೋದ ಮಕ್ಕಳ ಮೇಲೆ ನಿಗಾ ಇರಬೇಕು. ಇಲ್ಲದಿದ್ದಲ್ಲಿ ಎಂತಹದ್ದೇ ಅನಾಹುತಕ್ಕೆ ಸಿಕ್ಕಿ ಬೀಳುವ ಸಾಧ್ಯತೆಗಳಿವೆ. ಮಕ್ಕಳನ್ನ ದೇವರಿಗೆ ಸಮಾನರೆಂದು ನೋಡ್ತೀವಿ. ಆದ್ರೆ ಇಲ್ಲೊಂದು ಕಡೆ ಪುಂಡ ಪೋಖರಿಗಳು ಇನ್ನೂ ಪ್ರಪಂಚವನ್ನ ಅರಿಯದ ಪುಟ್ಟ ಕಂದಮ್ಮಗಳೊಂದಿಗೆ ರಾಕ್ಷಸಿ ಪ್ರವೃತ್ತಿ ಮೆರೆದಿದ್ದಾರೆ. ನಾವು ಹೇಳುವುದಕ್ಕೆ ಹೊರಟಿರುವ ಈ ಸ್ಟೋರಿಯನ್ನ ನೋಡ್ತಿದ್ರೆ ಮೈಯೆಲ್ಲ ಬೆವರುತ್ತೆ. ನಿಮ್ಮ ಮಕ್ಕಳನ್ನ ಮನೆಯಿಂದ ಆಚೆ ಕಳಿಸಲು ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಗಾಂಜಾ ಮತ್ತಲ್ಲಿ ತೇಲ್ತಿದ್ದ ಯುವಕರ ತಂಡ ಮನುಷ್ಯತ್ವವನ್ನೇ ಮರೆತು ಆಟವಾಡಲು ಹೋಗಿದ್ದ ಮಕ್ಕಳು ಅವರು ಮಾತು ಕೇಳಲಿಲ್ಲವೆಂದು ಮಕ್ಕಳಿಗೆ ಮರಕ್ಕೆ ಕಟ್ಟಿ ಹಾಕಿ ಸಿಗರೇಟ್ ಸೇದುವಂತೆ ಎದುರಿಸಿ ಕುಡಿಯದಿದ್ದಾಗ ರಾಕ್ಷಸರಂತೆ ವರ್ತಿಸಿದ್ದಾರೆ. ಹೇಗೆ ಅನ್ನೋದರ ಫುಲ್ ಡೀಟೇಲ್ಸ್ ಇಲ್ಲಿದೆ. ಅಬ್ಬಾ, ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ಮೈಯೆಲ್ಲ ನಡುಗುತ್ತೆ. ಹೀಗೆ ಏನು ಅರಿಯದ ಈ ಮಕ್ಕಳನ್ನ ಮರಕ್ಕೆ ಕಟ್ಟಿ ಹಾಕಿ ಹೀಗೆ ಕೈಯಲ್ಲಿ ಬೀಡಿ ಸಿಗರೇಟ್ ಸೇದಿಸ್ತಾ ಇರೋದು, ಇನ್ನೊಂದು ಕಡೆ ತಮಿಳು ಭಾಷೆಯಲ್ಲಿ ಮಕ್ಕಳನ್ನ ಎದುರಿಸ್ತಾ ಇರೋದು ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇರೋದು. ಅಂದ್ರೆ ಹೀಗೆ ಮಕ್ಕಳು ಬೀಡಿ ಸಿಗರೇಟ್ ಕುಡಿಯದ ಮಕ್ಕಳಿಗೆ ಬೈಯುತ್ತಿರುವ ಘಟನೆ ಬೆಂಗಳೂರಿನ ಕೆಆರ್ಪುರದ ದೇವಸಂದ್ರ ವಾರ್ಡ್ನ ಬಿ ನಾರಾಯಣಪುರದಲ್ಲಿ ಗಾಂಜಾ ನಶೆಯಲ್ಲಿದ್ದ ಪುಂಡ ಪರೋಡಿ ಯುವಕರು ಆಟವಾಡಲು ಬಂದಿದ್ದ ಮಕ್ಕಳು ಈ ನಾಲಾಯಕ್ಗಳ ಮಾತು ಕೇಳಲಿಲ್ಲವೆಂದು ಈ ರೀತಿಯ ಶಿಕ್ಷೆ ನೀಡುತ್ತಿದ್ದಾರೆ. ಇನ್ನು ಪ್ರಪಂಚವೇ ಅರಿಯದ ಮುಗ್ಧ ಮಕ್ಕಳನ್ನ ಮರಕ್ಕೆ ಕಟ್ಟಿ ಹಾಕಿ ಬೀಡಿ ಸಿಗರೇಟ್ ಸೇದುವಂತೆ ಚಿತ್ರಹಿಂಸೆ ಮಾಡುತ್ತಿರುವ ದೃಶ್ಯಗಳು ಇಲ್ಲಿವೆ ನೋಡಿ. ಶನಿವಾರ ಮಧ್ಯಾಹ್ನ ಮಕ್ಕಳು ಬಿ ನಾರಾಯಣಪುರದ ಸರ್ಕಾರಿ ಶಾಲೆ ಬಳಿ ಆಟವಾಡಲು ಹೋದಾಗ ಈ ಪರೋಡಿ ಯುವಕರು ಗಾಂಜಾ ಹೊಡೆದ ನಶೆಯಲ್ಲಿದ್ರು. ಈ ಮಕ್ಕಳಿಗೆ ಸಿಗರೇಟ್ ಮತ್ತು ಸ್ನಾಕ್ಸ್ ತರುವಂತೆ ಹೇಳಿದ್ದಾರೆ. ಮಕ್ಕಳು ಒಪ್ಪದಿದ್ದಾಗ ಈ ರೀತಿ ವಿಕೃತಿ ಮೆರೆದಿದ್ದಾರೆ. ಇನ್ನು ಈ ಘಟನೆ ಕುರಿತಂತೆ ಕೆಲ ಪೋಷಕರು ಘಟನೆ ಬಗ್ಗೆ ವಿವರಿಸಿದ್ದು ಹೀಗೆ. ಏನಾಯ್ತಮ್ಮ ಮೊನ್ನೆ ನಿಮ್ಮ ಹುಡುಗರಿಗೆ? ಶನಿವಾರ ಅವರು ಆಟ ಆಡಕ್ಕೆ ಹೋಗಿದ್ದಾರೆ. ಹಾಫ್ ಡೇ ಸ್ಕೂಲ್ ಅವತ್ತು. ಮಧ್ಯಾಹ್ನ ಮೇಲೆ ಅವರು ಸೈಕಲ್ ಎತ್ಕೊಂಡು ಸ್ಕೂಲ್ ಗ್ರೌಂಡಲ್ಲಿ ಆಡೋಣ ಅಂತ ಹೋಗಿದ್ದಾರೆ. ಅವರು ದೊಡ್ಡವ್ರು ಏನು ಮಾಡಿದ್ರೆ ಅಲ್ಲಿ ಗಾಂಜಾ ಹೊಡ್ಕೊಂಡು ಅಲ್ಲಿ ಕುತ್ಕೊಂಡು ಏನೋ ಮಾಡ್ತಾ ಇದ್ರಂತೆ. ಇವರು ಸೈಕಲ್ ತಗೊಂಡು 4-5 ಜನ ಚಿಕ್ಕ ಮಕ್ಕಳು ಅವರು ಆಡೋಕ್ಕೆ ಹೋಗಿದ್ರೆ ಅವ್ರನ್ನ ಕರೆದು ಬಿಟ್ಟು ಏನೋ ತಗೊಂಬಾರ ಅಂತ ಗ್ಲಾಸು ಏನೋ ಅವ್ರಿಗೆ ನೀರು ಬಾಟ್ಲು ಏನೋ ಅವ್ರು ಕೇಳಿದಾರಂತೆ, ತಗೊಂಬಾ ಅಂತ ಹೇಳಿದ್ದಾರೆ. ಅವ್ರು ಏನು ಮಾಡಿದ್ದಾರೆ ಮಕ್ಕಳು, ನಾವು ತಗೊಂಬರಲ್ಲ ನಾವು ಹೋಗ್ತೀವಿ ಅಂತ ಇದು ಮಾಡಿದ್ದಕ್ಕೆ ಅವ್ರು ಭಯ ಬಿಡಿಸು ಅವ್ರನ್ನ ಹೊಡೆದಾಕಿದ್ದಾರೆ. ಇದು ತಗೊಂಡು ಬರೇಬೇಕು ಅಂತ ಒಬ್ರು ಏನು ಮಾಡಿದ್ದಾರೆ ಅಂತ ದಾರ ತಗೊಂಬಂದು ಕಟ್ಬಿಟ್ಟಿದ್ದಾರೆ ಮರಕ್ಕೆ. ಕಟ್ಬಿಟ್ಟು ಒಬ್ಬನು ಬೀಡಿ ತಗೊಂಡು ಚುಚ್ಚಿದ್ದಾನೆ, ನೀವು ತಗೊಂಬಂದಿಲ್ಲ ಹಿಂಗೆ ಮಾಡ್ತೀನಿ. ಒಬ್ಬರು ಕತ್ತಲ್ಲೇ ಹೊಡೆದಿದ್ದಾನೆ, ಅವ್ರ ಕೈಯಲ್ಲಿ ಇನ್ನೂ ಮಾರ್ಕ್ ಐತೆ ಕೈಯಲ್ಲಿ ಕೂಡ ಕತ್ತಲ್ಲಿ ಹೊಡೆದಿದ್ದಾರೆ. ಇನ್ನೊಬ್ರು ಏನೋ ವಿಡಿಯೋ ತಗೊಂಡಿದ್ದಾರೆ. ಹಿಂಗೆ ಮಾಡ್ಬೋದಾ? ದೊಡ್ಡವರು ಚಿಕ್ಕ ಮಕ್ಳಿಗೆ ಏನು ಹೋಗ್ತಾರೆ ಸ್ಕೂಲ್ಗೆ ಹೋಗ್ಬಿಟ್ಟು ಮನೆಯಲ್ಲ ನಾವು ಇಟ್ಕೊಳಕ್ಕಾಗತ್ತಾ? ಮನೇಲಿ ಇಟ್ಕೊಳಕ್ಕಾಗತ್ತಾ? ಸ್ವಲ್ಪ ನಾವು ಎಷ್ಟು ಅವ್ರ ಜೊತೆಯೆಲ್ಲ ಇರೋಕ್ಕಾಗತ್ತಾ ಪೇರೆಂಟ್ಸು? ಇನ್ನು ಇವಾಗಲೇ ಹಿಂಗೆ ಮಾಡಿದರೆ ಇನ್ನೂ ಬರ್ತಾ ಬಿಟ್ಬಿಟ್ರೆ ಅವ್ರು ಹಾಳಾಗೋದನ್ನು ಇನ್ನೂ ಎಷ್ಟು ಮಕ್ಕಳು ಹಾಳಾಗೋಗುತ್ತಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಹೋಗಿಲ್ಲ, ನಾವು ಕಾರ್ಬಿಟ್ಟು ಹೇಳಿದ್ದೀವಿ. ನಿನ್ನೆ ಬಂದು ಅವ್ರು ಏನು ಹೇಳ್ತಾರೆ ಅವ್ರಿಗೆ ನ್ಯಾಯ ಅವರೇ ಹೇಳ್ಬೇಕು. ಅದಕ್ಕೆ ಅವ್ರ ಹತ್ರ ಬಂದಿದ್ದೀವಿ ನಾವು ಎಲ್ಲರೂ. ಸರ್, ಮಕ್ಕಳು ಆಟ ಆಡೋಕ್ಕೆ ಹೋಗೋವಾಗ ಅವ್ರು ಹಂಗೆ ಮಾಡಿರೋದು. ನಾವು ಕೆಲ್ಸಕ್ಕೆ ಹೋಗ್ತೀವಿ, ಮನೆ ಕೆಲಸಕ್ಕೆ ಬಂದಿದ ತಕ್ಷಣ ಇದು ಕಾರ್ಪೆಟ್ರಿಗೆ ಹೇಳಿದ್ದೀವಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ. ಅದಕ್ಕೆ ಅವ್ರು ನೋಡ್ಕೊತೀವಿ ಅಂತ ಹೇಳ್ತೀವಿ ಸರ್. ನಮ್ಮ ಮಕ್ಕಳನ್ನೇ ಹಂಗೆ ಹೊಡೆದಿದ್ದಾರೆ, ಮರ ಕಟ್ಬಿಟ್ಟು ಬೀದಿ ಎಲ್ಲ ಚುಚ್ಚಿಬಿಟ್ಟು ಹೊಡೆದಿದ್ದಾರೆ ಸರ್. ಮರ ಕಟ್ಟಿ ಮಾಡಿಲ್ಲಂತೆ ಹೊಡಿತೀವಿ ಅಂತ. ಅದಕ್ಕೆ ಹಿಂಗೆ ಕಂಪ್ಲೇಂಟ್ ಕೊಡ್ತಾರೆ, ಮಕ್ಕಳೇನ ಮಾಡ್ತಾರೆ ಅಂತ ನಾವು ಸುಮ್ಮನೆ ಇದ್ದೀವಿ. ಈ ಘಟನೆ ಬಗ್ಗೆ ಮಕ್ಕಳು ಮನೆಗಳಲ್ಲಿ ಯಾರಿಗೂ ತಿಳಿಸದೆ ನೋವಿನಲ್ಲಿ ಮಲಗಿದಾಗ ಬೆಳಗಾಗುವುದರಲ್ಲಿ ಒಂದಿಬ್ಬರಿಗೆ ಜ್ವರ ಬಂದಿದೆ. ಬೆಳಗ್ಗೆ ಮಕ್ಕಳು ಬೇಗ ಏಳದಿದ್ದಾಗ ಪೋಷಕರ ಅರಿವಿಗೆ ಬಂದು ಘಟನೆ ಬೆಳಕಿಗೆ ಬಂದಿದೆ. ಕೆಲ ಪೋಷಕರು ಸಮೀಪದಲ್ಲಿದ್ದ ಮಾಜಿ ಬಿಬಿಎಂಪಿ ಸದಸ್ಯ
ಶ್ರೀಕಾಂತ್ ಬಳಿ ಹೋಗಿ ಅಸಹಾಯಕತೆಯನ್ನ ತೋಡಿಕೊಂಡಿದ್ದಾರೆ. ಇನ್ನು ಈ ರೀತಿಯ ಚಟುವಟಿಕೆಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳಿದುಕೊಂಡಿದ್ದಂತಹ ಕಾರ್ಪೊರೇಟರ್ ಶ್ರೀಕಾಂತ್ ಅವರು ಹುಡುಗರನ್ನ ಬಿಟ್ಟು ಈ ರೀತಿಯ ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಿರುವವರನ್ನ ಹುಡುಕಾಡಿಸಿದಾಗ ಈ ಭಯಾನಕ ವಿಡಿಯೋಗಳು ಪತ್ತೆಯಾಗಿವೆ. ಈ ರೀತಿಯ ಘಟನೆಗಳು ಇದೇ ಮೊದಲೇನಲ್ಲ, ಈ ಹಿಂದೆಯೂ ನಡೆದಿವೆ ಎಂಬ ಸತ್ಯ ಬೆಳಕಿಗೆ ಬಂದಿದೆ. ಇನ್ನು ಘಟನೆ ಬಗ್ಗೆ ಕಾರ್ಪೊರೇಟರ್ ವಿವರಿಸಿದ್ದು ಹೀಗೆ. ಅಂತ ಇವ್ರು ಹೇಳಿದ್ದಾರೆ. ಇವ್ರು ನಾವು ಅಂಗಡಿಗೆ ಹೋಗಲ್ಲ ಅಂತ ಹೇಳಿದಕ್ಕೆ ಇವರಿಗೆ ಕಟ್ಟಾಕಿ ಫಸ್ಟ್ ಏನ್ ಮಾಡಿದ್ದಾರೆ, ಇವ್ರು ಚಪ್ಪಲಿಗೆಲ್ಲ ಬಿಚ್ಚಿ ಕೆಳಗಡೆ ಕೂರಿಸ್ಬಿಟ್ಟು ಲೈನಾಗಿ ಕಟ್ಟಿ ತಗೊಂಡು ಪಾದಗಳು ಚೆನ್ನಾಗಿ ಹೊಡೆದಿದ್ದಾರೆ. ಅದನ್ನ ಇವರೇ ಹೊಡೆದು ಇವರೇ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಏನ್ ಮಾಡಿದ್ದಾರೆ, ತಿರ್ಗಾ ಅವ್ರು ಹೋಗ್ಬಿಟ್ಟು ಅಂಗಡಿಗೆ ಸಿಗರೇಟ್ ತಗೊಂಡ್ಬಂದ್ರೆ ಒಬ್ಬನೇ ಸಿಗರೇಟ್ ತಗೊಂಡ್ಬಂದವನಂತೆ, ಇನ್ನೆಲ್ಲ ನಾವು ಹೋಗಲ್ಲ ನಾವು ಅಂಗಡಿಗೆಲ್ಲ ಹೋಗಲ್ಲ ಅಂತ ಹೇಳಿದಕ್ಕೆ ಮರಕ್ಕೆ ಕಟ್ಟಾಕಿ ಅಷ್ಟು ಜನನ್ನು ಅವ್ರ ಬಾಯಲ್ಲಿ ಬೀಡಿ ಇಟ್ಬಿಟ್ಟು, ನೀವು ಬೀಡಿ ಸೇದಿಲ್ಲ ಅಂತ ಹೇಳಿದ್ರೆ ಉನ್ನ ಸಾವ ಚಿಡ್ರೆ ಅಂತೆಲ್ಲ ತಮಿಳಲ್ಲಿ ಬೈದು ನಿಮ್ಗೆ ಸಾಯಿಸ್ಬಿಡ್ತೀನಿ, ನಿಮ್ನ ಚಾಕ್ಲೇಟ್ ತಿನ್ನಿಸ್ಬಿಡ್ತೀನಿ ಅಂತೆಲ್ಲ ಹೇಳಿ ಟಾರ್ಚರ್ ಮಾಡಿ ಇದು ಮಾಡಿದ್ರು. ಇದಾಗಿ ಅವತ್ತು ಇವರು ಮಕ್ಕಳು ಹೇಳ್ಬಿಡಿ. ಅದಾದ್ಮೇಲೆ ಏನ್ ಮಾಡಿದ್ದಾರೆ, ಇವರು ಒಬ್ಬರಿಗೆ ಇಲ್ಲಿ ಕೈ ಸುಟ್ಟಿದ್ದಾರೆ, ಇನ್ನೊಬ್ಬನಿಗೆ ಇಲ್ಲಿ ಕಡ್ಡಿಯಲ್ಲಿ ಚೆನ್ನಾಗಿ ಹೊಡೆದಿದ್ದೆಲ್ಲ ಫುಲ್ ಕಡ್ಡಿ ಮಾರ್ಕ್ ಆಗಿದೆ, ಇನ್ನೊಂದು ಸಣ್ಣ ಹುಡುಗರಿಗೆ ಇಲ್ಲೊಂದು ತೂತ ಇಟ್ಬಿಟ್ಟಿದ್ದಾರೆ ಬೇಡಿನಲ್ಲಿ. ಅಷ್ಟೆಲ್ಲ ಟಾರ್ಚರ್ ಕೊಟ್ಟ ಮೇಲೆ ಇವರು ಯಾವ ಮನೇಲೂ ಹೇಳಿಲ್ಲ, ಇದು ಹೇಳಿಲ್ಲ. ನಿನ್ನೆ ಬೆಳಿಗ್ಗೆ ಅವ್ರ ಮನೆಗಳಲ್ಲಿ ಮಾರ್ಕ್ಗಳು ನೋಡಿ ಗೊತ್ತಾಗಿ ಅವ್ರ ಮನೆಯವ್ರು ಬಂದು ಹೇಳಿದ್ರು, ಈ ಥರ ಹಿಂಗಾಗಿದೆ ಸರ್, ಹಿಂಗೆ ನಾನು ಹೇಳಿದ್ರು ನೋಡಮ್ಮ, ನಾನು ಇವಾಗಲೇ ಮಾತಾಡ್ತೀನಿ ಇನ್ಸ್ಪೆಕ್ಟರ್ ಸರ್ ಹತ್ರ, ನೀವು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದೆ. ಅವ್ರು ನಾವು ಕಂಪ್ಲೇಂಟ್ ಕೊಡಲ್ಲ ಸರ್, ನಾವು ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಇವತ್ತು ಬೆಳಿಗ್ಗೆ ಕರ್ಕೊಂಡು ಹೋಗ್ತಾರೆ ಪೊಲೀಸರು, ನಾಳೆ ಕಳಿಸ್ಬಿಡ್ತಾರೆ. ಅವ್ರು ಆಚೆ ಬಂದ್ರೆ ನಮ್ಮ ಗ್ಯಾರಂಟಿ ನನ್ನ ಮಕ್ಕಳನ್ನ ಬಿಡಲ್ಲ, ನಮ್ಮ ಮಕ್ಕಳು ನಾವು ಯಾವ ಧೈರ್ಯದಿಂದ ನಾವು ಸ್ಕೂಲ್ ಕಳಿಸ್ಬೇಕು ನಾವು. ಇಂತಹ ಘಟನೆಗಳ ಬಗ್ಗೆ ಪೊಲೀಸರಿಗೆ ಎಷ್ಟೇ ಹೇಳಿದ್ರೂ ಸಹ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ. ಕೆಲವೊಮ್ಮೆ ಕಾಟಾಚಾರಕ್ಕೆ ಆರೋಪಿಗಳನ್ನ ಪೊಲೀಸರು ಕರ್ಕೊಂಡು ಹೋಗಿ ಬಿಟ್ಟು ಕಳಿಸ್ತಾರೆ ಎಂದು ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಹೀಗೆ. ನಾವು ಕಂಪ್ಲೇಂಟ್ ಕೊಡಿದ್ರೆ ನೀವೇನ ಮಾಡಕ್ಕಲ್ಲ ಮಾಡಿ ಅಂದ್ರು. ಇದು ನಮಗೆ ಎಷ್ಟು ಬೇಸತ್ಬಿಟ್ಟಿತ್ತು ಅಂತ ಹೇಳಿದ್ರೆ, ಇಷ್ಟು ದಿನ ಏನಂದ್ರೆ ಇವರೇ ಗಾಂಜಾ ಅವರು ಕುಡಿದು ಗಲಾಟೆಗಳು ಮಾಡ್ಕೊಂಡು ಹೊಡೆದಾಡ್ಕೊಂಡಿರೋರು, ಹೆಂಗಾನ ಹೊಡೆದಾಕೊಂಡು ಸಾಯ್ದೆ ಅಂತ ನಾವು ಸುಮ್ಮನೆ ಇದ್ವಿ. ಯಾಕಂದ್ರೆ ಒಂದು 20 ಸಲ ಕಂಪ್ಲೇಂಟ್ ಮಾಡಿದ್ದೀರಿ, ಪೊಲೀಸರು ಬರ್ತಾರೆ, ಅವ್ರನ್ನ ಹಿಡಿತಾರೆ, ನಾಳೆ ಬೆಳಿಗ್ಗೆ ಅವ್ರಿಗೆ ಅವ್ರು ಇವತ್ತು ಒಂದಿನ ಅವ್ರಿಗೆ ವರ್ಕ್ ಮಾಡ್ತಾರೆ, ನಾಳೆ ಬಿಡ್ತಾರೆ, ನಾಳೆ ತಿರ್ಗಾ ನಾಳೆ ಸಾಯಂಕಾಲ ಅದೇ ಸ್ಟಾರ್ಟ್. ಅದು ಅವ್ರು ಹೆಂಗಂದ್ರೆ ಒಂದ್ಸಲ ಸ್ಟೇಷನ್ ಹೋಗಿ ಮಾಡಿದ ತಕ್ಷಣ ಇದು ಕಾಲೇಜಿಂದ ಡಿಗ್ರಿಗೆ ಹೋದಂಗೆ ಇವರಿಗೆ, ಅಂದ್ರೆ ಏನೋ ಪ್ರಮೋಷನ್ ಸಿಗ್ದಂಗೆ ಇವರಿಗೆ. ಸರಿ ಬರ್ತಾರೆ, ಬಂದ್ಮೇಲೆ ನಾವೇನ್ ಮಾಡಿದ್ರೆ ನಾನು ಕರೆಕ್ಟಾಗಿ ಅವ್ರಿಗೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಹೇಳಿದೆ, ನೋಡಿ ಸರ್ 4-5 ಸ್ಪಾಟ್ಸ್ ಇದೆ, ಈ ಥರ 4-5 ಸ್ಪಾಟ್ ಅಲ್ಲೇ ಇವ್ರು, ಯಾಕಂದ್ರೆ ಅಲ್ಲಿ ಸ್ವಲ್ಪ ಡಾಕ್ಟರ್ ಇರುತ್ತೆ, ಇಂಥ ಕಡೆ ಇವರು ಇಂಥ ಕೆಲಸಗಳು ಮಾಡ್ತಾರೆ, ಇವರೆಲ್ಲ ಗಾಂಜಾ ಹೊಡೆಯೋದು ಕುಡಿಯೋದು ಮಾಡ್ತಾರೆ ಅಂತ. ಮೊನ್ನೆ ಏನ್ ಮಾಡಿದ್ದಾರೆ, ನಮ್ಮ ಸಚಿವರು ಬಂದು ಒಂದು ವಾಟರ್ ಪ್ಲಾಂಟ್ ಉದ್ಘಾಟನೆ ಮಾಡಕ್ಕೆ ಬಂದಿದ್ರು ಗೌರ್ಮೆಂಟ್ ಸ್ಕೂಲಲ್ಲಿ. ವಾಟರ್ ಪ್ಲಾಂಟ್ ಉದ್ಘಾಟನೆ ಮಾಡಕ್ಕೆ ಬಂದ ಸಮಯದಲ್ಲಿ ಅಲ್ಲೇ ನಾವು ತೋರಿಸಿದ್ರಿ, ಅಲ್ಲಿ 2 ದಿನ ಮುಂಚೆ ನಡೆದಿತ್ತು, ಅಲ್ಲಿ ಒಂದು ನಮ್ಮ ಗೌರ್ಮೆಂಟ್ ಪ್ರಿನ್ಸಿಪಾಲ್ ಇವ್ ಮಕ್ಕಳಿಗೆ ಔಟ್ಸೈಡರ್ಸ್ ಒಳಗಡೆ ಬರಬೇಡ ಅಂತ ಹೇಳಿದಕ್ಕೆ ರಾತ್ರಿ ಕುಡಿದು ಗೌರ್ಮೆಂಟ್ ಪ್ರಿನ್ಸಿಪಾಲ್ ಚೇಂಬರ್ ಡೋರ್ ಮುಂದೆನೆ 10 ಬಾಟ್ಲ್ ಬೀರ್ ಬಾಟ್ಲ್ ಹೊಡೆದ್ಬಿಟ್ಟು ಹೋಗಿದ್ದು. ಆ ಫೋಟೋನ ನಾವು ಕಳಿಸಿದ್ರಿ. ಅದಾದ್ಮೇಲೆ ಏನಿಲ್ಲ ಸರ್, ಡೈಲಿ ಪ್ಯಾಟ್ರೋಲಿಂಗ್ ಮಾಡಿದ್ರೆ ನಿಮ್ಗೆ ಸಿಗ್ತಾರೆ ಸರ್ ಅಂತ. ಪ್ಯಾಟ್ರೋಲಿಂಗ್ ಮಾಡ್ತಾ ಇಲ್ಲ, ಅವ್ರು ಕಂಟ್ರೋಲ್ ಮಾಡ್ತಾ ಇಲ್ಲ. ಸರಿ, ಇಷ್ಟು ದಿನ ಏನೋ ಆಯ್ತು ಅಂದ್ಕೊಂಡ್ರೆ ನಿನ್ನೆ ಮಕ್ಕಳಿಗೆ ಆಗಿದ್ದು ನಮಗೆ ನೋವಾಯ್ತು ಸರ್. ಅದಕ್ಕೆ ನೋವಾದಾಗ ನಾವು ಅಟ್ಲೀಸ್ಟ್ ಮೀಡಿಯಾದವ್ರು ನಮ್ಗೆ ಸಪೋರ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಹೇಳಿ. ಯಾಕಂದ್ರೆ ಇದು ಕಡಿವಾಣ ಆಗ್ಲೇಬೇಕು, ಇದಕ್ಕೊಂದು ಎಂಡ್ ಆಗಬೇಕು. ಇನ್ನು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದ್ದಂತೆ ಮಹದೇವಪುರ ಠಾಣೆಯ ಪಿಎಸ್ಐ ವಿನೋದ್ ಕುಮಾರ್ ರಿಂದ ಗಾಂಜಾ ಸೇವಿಸಿ ಮಕ್ಕಳಿಗೆ ಚಿತ್ರಹಿಂಸೆ ನೀಡಿರುವ ಆರೋಪದಡಿ ಸುಮೋಟೋ ಪ್ರಕರಣ ದಾಖಲಾಗಿದ್ದು 5ರನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ವಶಕ್ಕೆ ಪಡೆದ 5ರಲ್ಲಿ ರಾಜು ಹೊರತುಪಡಿಸಿ 4 ಅಪ್ರಾಪ್ತರಿದ್ದು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಉಳಿದವರಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಇನ್ಮುಂದಾದ್ರೂ ಪೊಲೀಸರು ಎಂತವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಮುಂದಾಗಲಿ, ಪೋಷಕರು ಮಕ್ಕಳ ಬಗ್ಗೆ